ಮೊದಲನೇದಾಗಿ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಮತ್ತು ಪ್ರಾಂಶುಪಾಲರು, ಟೀಚರ್ಸು, ಮತ್ತು ಶ್ರೀ ಶ್ರೀ ಸದ್ಗುರು ನಿರ್ಮಲಾನಂದ ಸ್ವಾಮಿ ಪಾದಾರವಿಂದಗಳಿಗೆ ನಮಸ್ಕಾರಗಳನ್ನ ಹೇಳ್ತಾ, ಗುರುವಿನ ಗುಲಾಮನಾಗುವ ತನಕ ದೊರಕದಯ್ಯ ಮುಕ್ತಿ ಅಂತ ಯಾವತ್ತೇ ಆಗಲಿ ಗುರುಗಳ ಆದರ್ಶನ ನಾವು ಪಾಲನೆ ಮಾಡಬೇಕು. ಮತ್ತೆ ಈ ಬಿಸಿಲಲ್ಲೂ ಇಷ್ಟು ಜನ ನಿಂತು ಕಾರ್ಯಕ್ರಮಕ್ಕೆ ಇವತ್ತು ಇಲ್ಲಿ ಎಲ್ಲರೂ ಭಾಗವಹಿಸಿದ್ದೀರಾ. ದೇವ್ರು ನಿಮ್ಗೆ ಆಯುಸ್ ಆರೋಗ್ಯ ಕೊಟ್ಟು ಕಾಪಾಡಲಿ. ಯೂತ್ಸ್ ಅಂದರೆ ಹೆಂಗಿರ್ಬೇಕು ಅಂತಂದರೆ, ಇವತ್ತು ಇಂಡಿಯಾನಲ್ಲಿ ಬೇರೆ ದೇಶಗಳಿಗೆ ನಾವು ಕಂಪೇರ್ ಮಾಡಿದ್ರೆ ಯೂತ್ಸ್ ಫಾಲೋಯಿಂಗ್ ಅಂದರೆ ಯೂತ್ಸು ತುಂಬ ಜಾಸ್ತಿ ಇದ್ದೀರಿ. ನಾವು ದೇಶ ಏನಾದರೂ ಪ್ರಗತಿಪರ ನಾವೇನಾದರೂ ಚೇಂಜ್ ಮಾಡ್ಬೇಕಂದ್ರೆ ಅದು ಯೂತ್ಸ್ ಇದ್ರೆ ಮಾತ್ರನೇ ಸಾಧ್ಯ. ಆ ಕಾರಣಕ್ಕೆ ಯಾವತ್ತೇ ಆಗಲಿ ನೇರ ನುಡಿ ಸತ್ಯವಾಗಲೂ ಬಾಳ್ರಿ. ಕಲ್ಲು ಮೇಲೆ ನಿಂತ್ಕೊಂಡು ಭಗವಂತನ ನಾವು ಬೇಡ್ಕೊಂಡ್ರೆ ಭಗವಂತನ ನೀರು ಸೃಷ್ಟಿ ಮಾಡ್ತಾನೆ ಅಲ್ಲಿ. ಯಾಕಂತಂದರೆ ಕಷ್ಟಗಳು ಅನ್ನೋದು ಎಲ್ರಿಗೂ ಬರ್ತದೆ. ಕಷ್ಟ ಬೀಳ್ದಿರ ಇರೋ ಮನುಷ್ಯನೇ ಅಲ್ಲ. ಒಂದು ಶಿಲೆ ಎಷ್ಟು ಹುಳಿ ಪೆಟ್ಟು ತಿಂದರೆ ಅದೊಂದು ಶಿಲೆ ಆಗ್ತೈತೆ. ಇಲ್ಲ ಅಂತಂದರೆ ಎರಡೇ ಏಟು ತಿನ್ನೋದು. ಚಪ್ಪಡಿ ಕಲ್ಲು ಕಾಲು ಕೆಳಗಿರ್ತದೆ. ಚಪ್ಪಡಿ ಕಲ್ಲು ತಿನ್ನೋದು ಎರಡೇ ಏಟು. ಒಂದು ಕೇಪಿಕ್ಕೆ ಹೊಡಿತಾರೆ, ಇನ್ನೊಂದು ಡ್ರೆಸ್ಸಿಂಗ್ ಮಾಡಿ ತಗೊಂಬಂದು ಹಾಕ್ಬಿಡ್ತಾರೆ. ಅದೆಲ್ಲಿರ್ತದೆ ಅಂದರೆ ಕಾಲು ಕೆಳಗಿರ್ತದೆ. ಅದೇ ಒಂದು ಮೂರ್ತಿ ಆಗ್ಬೇಕಂತಂದರೆ 100 ಉಳಿಪೆಟ್ಟು ಅಂತಂದರೆ ನೋವುಗಳಿರ್ಬೋದು. ನಮ್ಮ ಜೀವನಗಳಲ್ಲಿ ನಾವು ಕೆಲವೊಂದು ಹಾದಿಗಳಲ್ಲಿ ನಾವು ಬರಬೇಕಾದ್ರೆ ನಮ್ಮನ್ನು ಸೇರಿಸಿರೋರು ಇರ್ಬೋದು. ಕೆಲವೊಬ್ರೆಲ್ಲನೂ ಅವ್ರದ್ದು ಅದೇ ಕೆಲಸ. CC ಕ್ಯಾಮ್ರಾಗಳು ಅಂತ ಇಟ್ಟಿದ್ದೀನಿ ನಾನು. ಏನಂತಂದರೆ ಅವ್ರ ಕೆಲಸ ಮಾಡೋದಿಲ್ಲ. ಅವನೇನು ಮಾಡಿದ್ನೋ ಇವಳೇನು ಮಾಡಿದ್ನೋ ಅವ್ರು ಯಾರು ಅಂತಂದರೆ ಅಪ್ರಯೋಜಕರವರು. ಸಾಧನೆ ಕಡೆ ಅವ್ರ ಸಾಧನೆಯ ಪದದ ಅರ್ಥ ಗೊತ್ತಿಲ್ದಿರೇ ಇರ್ತಕ್ಕಂಥವ್ರು ಅವರು. ಯಾಕಂತಂದರೆ ಯಾವತ್ತೇ ಆಗಲಿ ನಮ್ಮ ಶ್ರಮ ಆಗಲಿ, ನಮ್ಮ ಕೋಪ ಆಗಲಿ, ನಮ್ಮ ಸಮಯ ಆಗಲಿ, ನಮ್ಮ ಕೆಲಸದ ಕಡೆ ನಾವು ಕೊಟ್ಟವಾಗ ಕೆಲಸ ಮಾತಾಡಬೇಕು. ಕೆಲವೊಂದು ಇದರಲ್ಲಿ ನಾವು ಎಷ್ಟೇ ಇದಾದ್ರೂ ನಮ್ಮ ಕೆಲಸ ಮಾತಾಡಬೇಕು. ಆ ಕಾರಣಕ್ಕೆ ನಿಮ್ಮ ಶ್ರಮ ಏನೇ ಇರಲಿ, ನಿಮ್ಮ ಎದುರಾಳಿ ಇವ್ ನಮ್ಮ ಶತ್ರು ಅಂತ ನೀವು ತಿಳ್ಕೊಬೇಕಂದ್ರೆ ನಿಮ್ಮ ಸರಿ ಸಮಾನವಾಗಿರ್ಬೇಕು. ಇಲ್ಲ ಅಂತಂದ್ರೆ ಇಗ್ನೋರ್ ಮಾಡ್ಬೇಕು ಅವನ್ನ. ಯಾಕಂತಂದ್ರೆ ನಮ್ಮ ಸರಿ ಸಮಾನವಾಗಿರೋನ್ ಮಾತ್ರನೇ ನಾವು ಅವನ ಹತ್ರ ನಾವು ಒಂದು ಫೈಟ್ ಮಾಡೋಕ್ಕಾಗಲಿ, ಒಂದು ಮಾತಾಡೋಕ್ಕಾಗಲಿ ಸಾಧ್ಯ ಅಲ್ವಾ? ಎದುರುಗಡೆ ಮಾತಾಡೋ ಒಂದು ಗಂಡಸ ಅನ್ಬೋದು, ಮುಂದೆ ಬಿಟ್ಟು ಹಿಂದೆ ಮಾತಾಡ್ತಾರೆ. ಏನ್ ಅನ್ಬೇಕು ಅವ್ರನ್ನ? ಆ ಕಾರಣಕ್ಕ ಇಲ್ಲಿ ಇವತ್ತು ಇಷ್ಟು ಜನ ಸ್ಟೂಡೆಂಟ್ಸ್ ನೀವು ಇದ್ದೀರಾ. ನೀವು ಒಂದೇ ಕಲಿಬೇಕಾಗಿರೋದು. ಯಾವತ್ತೇ ಆಗಲಿ ಸತ್ಯವಾಗ್ಲೂ ಮಾತಾಡೋರ್ಗೆ ಆ ಟೈಮ್ ಕಷ್ಟನೇನೆ. ಬೇಜಾರು ಅನ್ಸ್ಬೋದು, ಇಲ್ಲ ಇದನ್ಬೋದು. ಉಪ್ಪು ತರ ಬದುಕ್ರಿ. ಉಪ್ಪು ಯಾವತ್ತೂ ಹುಳ ಬಿಡಲ್ಲ. ಸಕ್ಕರೆ ಬೇಡ, ಪಾಯ್ಸನ್ನು, ಶುಗರ್ ಬರ್ತದೆ, ಗ್ಯಾಂಗ್ರೀನ್ ಆಗಿ ಸತ್ತೋಗ್ತದೆ. ಕೆಲವೊಂದು ವೇದಿಕೆಗಳು ಸಿಕ್ಕಿದಾಗ, ಇಲ್ಲ ಕೆಲವೊಂದು ಇದು ಸಿಕ್ಕಿದಾಗ ಏನು ಮಾತುಗಳಲ್ಲಿ ಅದು ಹೇಳಕ್ ಸಾಧ್ಯ ಇಲ್ಲ. ಮಾತು ಏನಣ್ಣ, ಏನಪ್ಪ, ಏನೋ ಅಂತ ಮಾತಾಡ್ತಾರೆ. ಮುಂದೆ ಬಿಟ್ಟು ಹಿಂದ್ಗಡೆ ಏನೋ ತಮ್ಮ ಅಂತಾರೆ ಅವ್ರೇನೇನೆ. ಅದಕ್ಕಿಂತ ಓರ್ಕ್ ಏನ್ ಹೇಳ್ಬೇಕು ಅಂತಂದ್ರೆ, ಯಾವತ್ತೇ ನೇರ ನುಡಿ ಇರ್ಲಿ. ಮಾತಲ್ಲಿ ಕಠೋರವಾಗಿದ್ರು ಆ ಮಾತ್ಕೊಂದು ಅರ್ಥ ಇರ್ತದೆ. ಯಾರೇ ಆಗಲಿ ಮಾತಾಡ್ಬೇಕಾದ್ರೆ ಮಾತಾಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು ಅಂತ ನಾಲ್ಕೇ ಮಾತಾಡಿದ್ರು ನೇರವಾಗಿರ್ಲಿ ಮಾತು. ಆಮೇಲೆ ನಿಮ್ಗೆಲ್ರಿಗೂ ಒಂದು ಹೇಳ್ತೀನಿ, ಎಜುಕೇಶನ್ ಇಸ್ ಎ ಇನ್ಫಾರ್ಮೇಶನ್, ಎಜುಕೇಶನ್ ಇಸ್ ನಾಟ್ ಎ ಲೈಫ್.